ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಸ್ಐಆರ್. ಬಿಹಾರದಲ್ಲಿ ಭಾರೀ ಬಿರುಗಾಳಿಯನ್ನ ಎಬ್ಬಿಸಿದ್ದು ಎಸ್ಐಆರ್. ಬೆಂಗಳೂರಲ್ಲಿ ಎಸ್ಐಆರ್ ಪೂರ್ವ ಸಿದ್ಧತೆ ಹೇಗಿದೆ? ಎಸ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ನಿಂದ ಸೂಚನೆ ಬಂದಿದೆಯಾ? ಸೂಚನೆ ಬರ್ತಾ ಇದ್ದಂತೆ ತಕ್ಷಣ ಎಸ್ಐಆರ್ ಜಾರಿ ಮಾಡ್ತೇವೆ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಇಷ್ಟುವರೆ ನಾವು ಎಸ್ಐಆರ್ ಬಗ್ಗೆ ಏನು ಎಲೆಕ್ಷನ್ ಕಮಿಷನ್ ಏನು ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಸೂಕ್ತ ಬಂದ್ರೆ ಅಥವಾ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೇವೆ. ಅದು ಯಾವಾಗ ಡೈರೆಕ್ಷನ್ಸ್ ಕೊಡ್ತಾರೆ ರಿವಿಷನ್ಗೆ ಅದರ ಆಧಾರ ಮಾಡ್ತೇವೆ. ಸಾಧಾರಣವಾಗಿ ರಿವಿಷನ್ 2-3 ತರ ಆಗ್ತದೆ. ಒಂದು ನಮ್ಮ ಕಂಟಿನ್ಯೂಸ್ ರಿವಿಷನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು ಜನರು ಅಪ್ಲಿಕೇಶನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇನ್ಕ್ಲೂಷನ್ ಮತ್ತೆ ಇದು ಮಾಡ್ತೇವೆ. ಅದು ವರ್ಷಕ್ಕೆ 4 ಕ್ವಾರ್ಟರ್ಸ್ನಲ್ಲಿ ಅಪ್ಡೇಟ್ ಮಾಡ್ತೇವೆ. ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಸ್ಐಆರ್. ಬಿಹಾರದಲ್ಲಿ ಭಾರೀ ಬಿರುಗಾಳಿಯನ್ನ ಎಬ್ಬಿಸಿದ್ದು ಎಸ್ಐಆರ್. ಬೆಂಗಳೂರಲ್ಲಿ ಎಸ್ಐಆರ್ ಪೂರ್ವ ಸಿದ್ಧತೆ ಹೇಗಿದೆ? ಎಸ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ನಿಂದ ಸೂಚನೆ ಬಂದಿದೆಯಾ? ಸೂಚನೆ ಬರ್ತಾ ಇದ್ದಂತೆ ತಕ್ಷಣ ಎಸ್ಐಆರ್ ಜಾರಿ ಮಾಡ್ತೇವೆ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಇಷ್ಟುವರೆ ನಾವು ಎಸ್ಐಆರ್ ಬಗ್ಗೆ ಏನು ಎಲೆಕ್ಷನ್ ಕಮಿಷನ್ ಏನು ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಸೂಕ್ತ ಬಂದ್ರೆ ಅಥವಾ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೇವೆ. ಅದು ಯಾವಾಗ ಡೈರೆಕ್ಷನ್ಸ್ ಕೊಡ್ತಾರೆ ರಿವಿಷನ್ಗೆ ಅದರ ಆಧಾರ ಮಾಡ್ತೇವೆ. ಸಾಧಾರಣವಾಗಿ ರಿವಿಷನ್ 2-3 ತರ ಆಗ್ತದೆ. ಒಂದು ನಮ್ಮ ಕಂಟಿನ್ಯೂಸ್ ರಿವಿಷನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು ಜನರು ಅಪ್ಲಿಕೇಶನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇನ್ಕ್ಲೂಷನ್ ಮತ್ತೆ ಇದು ಮಾಡ್ತೇವೆ. ಅದು ವರ್ಷಕ್ಕೆ 4 ಕ್ವಾರ್ಟರ್ಸ್ನಲ್ಲಿ ಅಪ್ಡೇಟ್ ಮಾಡ್ತೇವೆ. ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಸ್ಐಆರ್. ಬಿಹಾರದಲ್ಲಿ ಭಾರೀ ಬಿರುಗಾಳಿಯನ್ನ ಎಬ್ಬಿಸಿದ್ದು ಎಸ್ಐಆರ್. ಬೆಂಗಳೂರಲ್ಲಿ ಎಸ್ಐಆರ್ ಪೂರ್ವ ಸಿದ್ಧತೆ ಹೇಗಿದೆ? ಎಸ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ನಿಂದ ಸೂಚನೆ ಬಂದಿದೆಯಾ? ಸೂಚನೆ ಬರ್ತಾ ಇದ್ದಂತೆ ತಕ್ಷಣ ಎಸ್ಐಆರ್ ಜಾರಿ ಮಾಡ್ತೇವೆ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಇಷ್ಟುವರೆ ನಾವು ಎಸ್ಐಆರ್ ಬಗ್ಗೆ ಏನು ಎಲೆಕ್ಷನ್ ಕಮಿಷನ್ ಏನು ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಸೂಕ್ತ ಬಂದ್ರೆ ಅಥವಾ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೇವೆ. ಅದು ಯಾವಾಗ ಡೈರೆಕ್ಷನ್ಸ್ ಕೊಡ್ತಾರೆ ರಿವಿಷನ್ಗೆ ಅದರ ಆಧಾರ ಮಾಡ್ತೇವೆ. ಸಾಧಾರಣವಾಗಿ ರಿವಿಷನ್ 2-3 ತರ ಆಗ್ತದೆ. ಒಂದು ನಮ್ಮ ಕಂಟಿನ್ಯೂಸ್ ರಿವಿಷನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು ಜನರು ಅಪ್ಲಿಕೇಶನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇನ್ಕ್ಲೂಷನ್ ಮತ್ತೆ ಇದು ಮಾಡ್ತೇವೆ. ಅದು ವರ್ಷಕ್ಕೆ 4 ಕ್ವಾರ್ಟರ್ಸ್ನಲ್ಲಿ ಅಪ್ಡೇಟ್ ಮಾಡ್ತೇವೆ. ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಸ್ಐಆರ್. ಬಿಹಾರದಲ್ಲಿ ಭಾರೀ ಬಿರುಗಾಳಿಯನ್ನ ಎಬ್ಬಿಸಿದ್ದು ಎಸ್ಐಆರ್. ಬೆಂಗಳೂರಲ್ಲಿ ಎಸ್ಐಆರ್ ಪೂರ್ವ ಸಿದ್ಧತೆ ಹೇಗಿದೆ? ಎಸ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ನಿಂದ ಸೂಚನೆ ಬಂದಿದೆಯಾ? ಸೂಚನೆ ಬರ್ತಾ ಇದ್ದಂತೆ ತಕ್ಷಣ ಎಸ್ಐಆರ್ ಜಾರಿ ಮಾಡ್ತೇವೆ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಇಷ್ಟುವರೆ ನಾವು ಎಸ್ಐಆರ್ ಬಗ್ಗೆ ಏನು ಎಲೆಕ್ಷನ್ ಕಮಿಷನ್ ಏನು ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಸೂಕ್ತ ಬಂದ್ರೆ ಅಥವಾ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೇವೆ. ಅದು ಯಾವಾಗ ಡೈರೆಕ್ಷನ್ಸ್ ಕೊಡ್ತಾರೆ ರಿವಿಷನ್ಗೆ ಅದರ ಆಧಾರ ಮಾಡ್ತೇವೆ. ಸಾಧಾರಣವಾಗಿ ರಿವಿಷನ್ 2-3 ತರ ಆಗ್ತದೆ. ಒಂದು ನಮ್ಮ ಕಂಟಿನ್ಯೂಸ್ ರಿವಿಷನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು ಜನರು ಅಪ್ಲಿಕೇಶನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇನ್ಕ್ಲೂಷನ್ ಮತ್ತೆ ಇದು ಮಾಡ್ತೇವೆ. ಅದು ವರ್ಷಕ್ಕೆ 4 ಕ್ವಾರ್ಟರ್ಸ್ನಲ್ಲಿ ಅಪ್ಡೇಟ್ ಮಾಡ್ತೇವೆ. ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಸ್ಐಆರ್. ಬಿಹಾರದಲ್ಲಿ ಭಾರೀ ಬಿರುಗಾಳಿಯನ್ನ ಎಬ್ಬಿಸಿದ್ದು ಎಸ್ಐಆರ್. ಬೆಂಗಳೂರಲ್ಲಿ ಎಸ್ಐಆರ್ ಪೂರ್ವ ಸಿದ್ಧತೆ ಹೇಗಿದೆ? ಎಸ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ನಿಂದ ಸೂಚನೆ ಬಂದಿದೆಯಾ? ಸೂಚನೆ ಬರ್ತಾ ಇದ್ದಂತೆ ತಕ್ಷಣ ಎಸ್ಐಆರ್ ಜಾರಿ ಮಾಡ್ತೇವೆ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಇಷ್ಟುವರೆ ನಾವು ಎಸ್ಐಆರ್ ಬಗ್ಗೆ ಏನು ಎಲೆಕ್ಷನ್ ಕಮಿಷನ್ ಏನು ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಸೂಕ್ತ ಬಂದ್ರೆ ಅಥವಾ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೇವೆ. ಅದು ಯಾವಾಗ ಡೈರೆಕ್ಷನ್ಸ್ ಕೊಡ್ತಾರೆ ರಿವಿಷನ್ಗೆ ಅದರ ಆಧಾರ ಮಾಡ್ತೇವೆ. ಸಾಧಾರಣವಾಗಿ ರಿವಿಷನ್ 2-3 ತರ ಆಗ್ತದೆ. ಒಂದು ನಮ್ಮ
ಕಂಟಿನ್ಯೂಸ್ ರಿವಿಷನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು ಜನರು ಅಪ್ಲಿಕೇಶನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇನ್ಕ್ಲೂಷನ್ ಮತ್ತೆ ಇದು ಮಾಡ್ತೇವೆ. ಅದು ವರ್ಷಕ್ಕೆ 4 ಕ್ವಾರ್ಟರ್ಸ್ನಲ್ಲಿ ಅಪ್ಡೇಟ್ ಮಾಡ್ತೇವೆ. ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಸ್ಐಆರ್. ಬಿಹಾರದಲ್ಲಿ ಭಾರಿ ಬಿರುಗಾಳಿಯನ್ನ ಎಬ್ಬಿಸಿದ್ದು ಎಸ್ಐಆರ್. ಬೆಂಗಳೂರಲ್ಲಿ ಎಸ್ಐಆರ್ ಪೂರ್ವ ಸಿದ್ಧತೆ ಹೇಗಿದೆ? ಎಸ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ನಿಂದ ಸೂಚನೆ ಬಂದಿದೆಯಾ? ಸೂಚನೆ ಬರ್ತಾ ಇದ್ದಂತೆ ತಕ್ಷಣ ಎಸ್ಐಆರ್ ಜಾರಿ ಮಾಡ್ತೇವೆ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಇಷ್ಟುವರೆ ನಾವು ಎಸ್ಐಆರ್ ಬಗ್ಗೆ ಏನು ಎಲೆಕ್ಷನ್ ಕಮಿಷನ್ ಏನು ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಸೂಕ್ತ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೇವೆ. ಅದು ಯಾವಾಗ ಡೈರೆಕ್ಷನ್ಸ್ ಕೊಡ್ತಾರೆ ರಿವಿಷನ್ಗೆ ಅದರ ಆಧಾರ ಮಾಡ್ತೇವೆ. ಸಾಧಾರಣವಾಗಿ ರಿವಿಷನ್ 2-3 ತರ ಆಗ್ತದೆ. ಒಂದು ನಮ್ಮ ಕಂಟಿನ್ಯೂಸ್ ರಿವಿಷನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು ಜನರು ಅಪ್ಲಿಕೇಶನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇನ್ಕ್ಲೂಷನ್ ಮತ್ತೆ ಇದು ಮಾಡ್ತೇವೆ. ಅದು ವರ್ಷಕ್ಕೆ 4 ಕ್ವಾರ್ಟರ್ಸ್ನಲ್ಲಿ ಅಪ್ಡೇಟ್ ಮಾಡ್ತೇವೆ. ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಸ್ಐಆರ್. ಬಿಹಾರದಲ್ಲಿ ಭಾರಿ ಬಿರುಗಾಳಿಯನ್ನ ಎಬ್ಬಿಸಿದ್ದು ಎಸ್ಐಆರ್. ಬೆಂಗಳೂರಲ್ಲಿ ಎಸ್ಐಆರ್ ಪೂರ್ವ ಸಿದ್ಧತೆ ಹೇಗಿದೆ? ಎಸ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ನಿಂದ ಸೂಚನೆ ಬಂದಿದೆಯಾ? ಸೂಚನೆ ಬರ್ತಾ ಇದ್ದಂತೆ ತಕ್ಷಣ ಎಸ್ಐಆರ್ ಜಾರಿ ಮಾಡ್ತೇವೆ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಇಷ್ಟುವರೆ ನಾವು ಎಸ್ಐಆರ್ ಬಗ್ಗೆ ಏನು ಎಲೆಕ್ಷನ್ ಕಮಿಷನ್ ಏನು ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಸೂಕ್ತ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೇವೆ. ಅದು ಯಾವಾಗ ಡೈರೆಕ್ಷನ್ಸ್ ಕೊಡ್ತಾರೆ ರಿವಿಷನ್ಗೆ ಅದರ ಆಧಾರ ಮಾಡ್ತೇವೆ. ಸಾಧಾರಣವಾಗಿ ರಿವಿಷನ್ 2-3 ತರ ಆಗ್ತದೆ. ಒಂದು ನಮ್ಮ ಕಂಟಿನ್ಯೂಸ್ ರಿವಿಷನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು ಜನರು ಅಪ್ಲಿಕೇಶನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇನ್ಕ್ಲೂಷನ್ ಮತ್ತೆ ಇದು ಮಾಡ್ತೇವೆ. ಅದು ವರ್ಷಕ್ಕೆ 4 ಕ್ವಾರ್ಟರ್ಸ್ನಲ್ಲಿ ಅಪ್ಡೇಟ್ ಮಾಡ್ತೇವೆ. ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಶುರುವಾಗಲಿದೆ ಎಸ್ಐಆರ್. ಬಿಹಾರದಲ್ಲಿ ಭಾರಿ ಬಿರುಗಾಳಿಯನ್ನ ಎಬ್ಬಿಸಿದ್ದು ಎಸ್ಐಆರ್. ಬೆಂಗಳೂರಲ್ಲಿ ಎಸ್ಐಆರ್ ಪೂರ್ವ ಸಿದ್ಧತೆ ಹೇಗಿದೆ? ಎಸ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ನಿಂದ ಸೂಚನೆ ಬಂದಿದೆಯಾ? ಸೂಚನೆ ಬರ್ತಾ ಇದ್ದಂತೆ ತಕ್ಷಣ ಎಸ್ಐಆರ್ ಜಾರಿ ಮಾಡ್ತೇವೆ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಇಷ್ಟುವರೆ ನಾವು ಎಸ್ಐಆರ್ ಬಗ್ಗೆ ಏನು ಎಲೆಕ್ಷನ್ ಕಮಿಷನ್ ಏನು ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಸೂಕ್ತ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೇವೆ. ಅದು ಯಾವಾಗ ಡೈರೆಕ್ಷನ್ಸ್ ಕೊಡ್ತಾರೆ ರಿವಿಷನ್ಗೆ ಅದರ ಆಧಾರ ಮಾಡ್ತೇವೆ. ಸಾಧಾರಣವಾಗಿ ರಿವಿಷನ್ 2-3 ತರ ಆಗ್ತದೆ. ಒಂದು ನಮ್ಮ ಕಂಟಿನ್ಯೂಸ್ ರಿವಿಷನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು ಜನರು ಅಪ್ಲಿಕೇಶನ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇನ್ಕ್ಲೂಷನ್ ಮತ್ತೆ ಇದು ಮಾಡ್ತೇವೆ. ಅದು ವರ್ಷಕ್ಕೆ 4 ಕ್ವಾರ್ಟರ್ಸ್ನಲ್ಲಿ ಅಪ್ಡೇಟ್ ಮಾಡ್ತೇವೆ.